ಮಕ್ಕಳೇ, ನಾವು ಇಂದು ಅಧ್ಯಾಯ 1 ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್. ಆಧುನಿಕ ಒಲಿಂಪಿಕ್ಸ್, ಈ ಒಲಿಂಪಿಕ್ಸ್ ಅನ್ನೋದು ಪ್ರತಿ 4 ವರ್ಷಕ್ಕೆ ನಡೆಯುವಂತಹ ಒಂದು ಅಂತಾರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅಂದ್ರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳು ಈ ಒಂದು ಒಲಿಂಪಿಕ್ಸ್ಗೆ ಭಾಗವಹಿಸುತ್ತಾರೆ. ಸುಮಾರು ಪ್ರಪಂಚದಲ್ಲಿ 192 ಆ ರಾಷ್ಟ್ರ ಎಲ್ಲವೂ ಒಲಿಂಪಿಕ್ಸ್ ಅನ್ನ ಪಾಲ್ಗೊಳ್ತಾರೆ. ಈ ಒಂದು ಒಲಿಂಪಿಕ್ಸ್ ನಡೆಯುವುದು ಪ್ರತಿ 4 ವರ್ಷಕ್ಕೊಂದ್ಸರಿ. ಆತಿಥ್ಯವನ್ನು ಯಾರು ವಹಿಸಿರ್ತಾರೋ ಅಂತ ರಾಷ್ಟ್ರದಲ್ಲಿ ಇದನ್ನ ನಡೆಸ್ಕೊಳ್ಬೇಕಾಗತ್ತೆ. ಈ ಒಂದು ನಡೆಸ್ಕೊಳ್ಳೋ ಜವಾಬ್ದಾರಿ ಯಾರು ವಹಿಸಿರ್ತಾರಲ್ಲ ಅವರು ಪ್ರತಿಯೊಂದು ಜವಾಬ್ದಾರಿ ಅಂದ್ರೆ ಅಲ್ಲಿಂದ ಕರ್ಕೊಂಡು ಬರೋದಾಗಲಿ, ಊಟದ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಸಹ ಆ ರಾಷ್ಟ್ರದ್ದೇ ಆಗಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗೆಯೇ ಒಲಿಂಪಿಕ್ಸ್ ಕ್ರೀಡೆಗಳು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ದೇಶಿಸುವ ಪಂದ್ಯವಾಗಿದೆ. ಈ ಒಲಿಂಪಿಕ್ ಕ್ರೀಡೆ ಅನ್ನೋದು ಜಗತ್ತಿನಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಸೇರಿ ಇದನ್ನು ಅತ್ಯುತ್ತಮವಾದ ಕ್ರೀಡಾಪಟುವನ್ನ ನಿರ್ದೇಶಿಸುವ ಒಂದು ಕ್ರೀಡೆಯಾಗಿದೆ ಅಂತ ನೋಡ್ತೀವಿ. ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಯಾರು ಅತ್ಯುತ್ತಮವಾಗಿ ಆಟ ಆಡ್ತಾರೋ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅದು ಸಹ ಪ್ರಪಂಚದಲ್ಲಿ ಇರುವಂತಹ ಅತ್ಯುನ್ನತ ಕ್ರೀಡಾಪಟು ನಾವು ಹೆಗ್ಗಳಿಕೆಗೆ ಪಾತ್ರರಾಗಿರ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಇಂತಹ ಒಂದು ಒಲಿಂಪಿಕ್ಸ್ ಕ್ರೀಡೆಗಳು ಮೊಟ್ಟ ಮೊದಲ ಬಾರಿಗೆ ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಯಿತು. ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟ ಮೊಟ್ಟ ಮೊದಲ ಬಾರಿಗೆ ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಗುತ್ತದೆ. ಅಂದ್ರೆ ಕ್ರಿಸ್ತಪೂರ್ವ ಅಂದ್ರೆ ಕ್ರೈಸ್ತ ಹುಟ್ಟಿದ ಪೂರ್ವದಲ್ಲಿ ಈ ಒಂದು ಕ್ರೀಡೆಯನ್ನ ಪ್ರಾರಂಭ ಮಾಡಿರ್ತಾರೆ. ಹಾಗೆಯೇ ಕ್ರಿಸ್ತ ಶಕ 394ರವರೆಗೆ ನಡೆದವು. ಕ್ರಿಸ್ತ ಶಕ 394 ಇದು ಕ್ರಿಸ್ತ ಪೂರ್ವದಲ್ಲಿ ಪ್ರಾರಂಭವಾಗಿತ್ತು. ಕ್ರಿಸ್ತ ಶಕ 394 ತನಕ ಪ್ರತಿ 4 ವರ್ಷಕ್ಕೊಮ್ಮೆ 3 ವರ್ಷದ ಮೊದಲೆಲ್ಲ ನಡೀತಿದ್ದೇವೆ ಅಂತ ನಾವಿಲ್ಲಿ ನೋಡ್ತೀವಿ. ಅದಾದ್ಮೇಲೆ ರೋಮನ್ ದೊರೆಯಾದ ಥಿಯೋಡೋಸಿಯಸ್ ಈ ಕ್ರೀಡೆಗಳನ್ನು ನಿಲ್ಲಿಸ್ತಾನೆ. ರೋಮನ್ ದೊರೆ ಇದನ್ನ ಈ ಒಂದು ಆಟವನ್ನ ನಿಲ್ಲಿಸ್ತಾರೆ. ಅವನು ಯಾಕೆ ನಿಲ್ಲಿಸ್ತಾನೆ, ಅವನ ಉದ್ದೇಶ ಏನನ್ನೋದು ಪ್ರತಿ ವರ್ಷ ನಡೆಯುವಂತ ಹಬ್ಬವನ್ನ ತಕ್ಷಣ ಅವನು ಏನ್ ಮಾಡ್ತಾನೆ, ಶಕ 394ರಲ್ಲಿ ಈ ಆಟವನ್ನ ಅಲ್ಲಿದೆ ಸ್ಥಗಿತಗೊಳಿಸ್ತಾನೆ ಅಂತ ನಾವಿಲ್ಲಿ ನೋಡ್ತೀವಿ. ನಂತರದ ದಿನಗಳಲ್ಲಿ ಫ್ರಾನ್ಸ್ ಪ್ರದೇಶದ ಬ್ಯಾರಕ್ ಪಿಯರ್ಜಿ ಕೋಬಾಲ್ಟಿನ್ ಅವರ ಸತತ ಪ್ರಯತ್ನದ ದೃಢ ಸಂಕಲ್ಪದಿಂದ ಈ ಒಂದು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಪುನಃ ಪ್ರಾರಂಭವಾಯಿತು. ಫ್ರಾನ್ಸ್ನ ದೊರೆ ಕೋಬಾಲ್ಟಿನ್, ಫ್ರಾನ್ಸ್ನ ಕೋಬಾಲ್ಟಿನ್ ಅವರ ಸತತ ಪ್ರಯತ್ನ ಅಂದ್ರೆ ಈ ಒಂದು ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಯನ್ನು ಸಹ ಪುನಃ ನಾವು ಪ್ರಾರಂಭ ಮಾಡಬೇಕು. ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಅವರು ಪ್ರಾರಂಭ ಮಾಡ್ತಾರೆ. ಎಷ್ಟರಲ್ಲಿ 1894ರಲ್ಲಿ ಸಹ ಪ್ರಾರಂಭ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ದೃಢ ಸಂಕಲ್ಪ ಈಗ ಆಗಲೇಬೇಕು ಅನ್ನೋ ಉದ್ದೇಶ ಅವನಿಗೆ ಇರುತ್ತೆ. ಯಾಕಂದ್ರೆ ಹಲವಾರು ಪ್ರಪಂಚದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಾವು ಭಾಗವಹಿಸಿದ್ರೆ ಏನಾಗುತ್ತೆ, ಅವರ ಸಂಬಂಧ ಬೆಳೆಯುತ್ತೆ. ನಾವು ಚೆನ್ನಾಗಿರ್ಬೋದು, ನಾವೆಲ್ಲ ನಮ್ಮ ಪ್ರಪಂಚದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ನಾವು ಅನ್ಯೂನ್ಯವಾಗಿರ್ಬೋದು. ಅದಕ್ಕೋಸ್ಕರ ಈಗಲೂ ಸಹ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಿದಾಗ ಅದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇವತ್ತು ಈ ವರ್ಷ ಇದೆಯಲ್ಲ 2024 ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಪ್ರಾರಂಭದಿಂದ ನೋಡ್ರಿ ಎಂತ ಸಡಗರ ಸಂಭ್ರಮ
ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಾವು ಹಬ್ಬನೂ ಅಷ್ಟೇ ಆಚರಣೆ ಮಾಡ್ತೀವಿ ಅಂತ ನಾವು ವಿಚಿತ್ರವಾಗಿ ನೋಡ್ತೀವಿ. ಸ್ಟಾರ್ಟ್ ಆದ ಇವತ್ತು ನೋಡಿ, ಇವತ್ತಿನ ಸ್ಟಾರ್ಟ್ ನೋಡಿ, ನಿನ್ನೆ ಇದರಲ್ಲಿ ನೋಡಿ ಆ ನೋಡೋದು ಖುಷಿ ಆಗುತ್ತೆ. ಅಂತ ಇದರಲ್ಲಿ ಪ್ರತಿಯೊಂದು ಗೇಮ್ ಸಹ ಅಷ್ಟೇ ಅನ್ಯೂನ್ಯವಾಗಿರುತ್ತೆ. ಆ ಪ್ರಾರಂಭನೂ ಅಷ್ಟೇ ಇರುತ್ತೆ, ಅದರ ಅಂತ್ಯನೂ ಸಹ ಅಷ್ಟೇ ಇರುತ್ತೆ. ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು ರೂಪುಗೊಂಡು 1894ರಲ್ಲಿ ಫ್ರಾನ್ಸ್ ಸಾರವಾಯಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಅಧಿವೇಶನದಲ್ಲಿ ಅಂತಾರಾಷ್ಟ್ರೀಯ ಒಂದು ಸಾರಾವಾಯಿನಲ್ಲಿ ಒಂದು ಹವ್ಯಾಸ ಒಂದು ಅಧಿವೇಶನ ನಡೆಯುತ್ತೆ. ಅಂದ್ರೆ ಎಲ್ಲಾ ರಾಷ್ಟ್ರಗಳ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರಪಂಚದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳು ಮಾಡ್ತಾರೆ. ಒಂದು ಹವ್ಯಾಸಿ ಒಂದು ಫಂಕ್ಷನ್ ಅನ್ನು ಮಾಡಿರ್ತಾರೆ. ಫಂಕ್ಷನ್ ಗೊತ್ತಲ್ಲ, ಯಾವುದೋ ಒಂದು ಫಂಕ್ಷನ್ ಮಾಡ್ತಾರೆ. ಅಂತ ಒಂದು ಇದರಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಮಂಡನೆ ಮಾಡ್ತಾರೆ. ಯಾರು? ಕೋಬಾಟಿನವರು. ಯಾರು ಮಾಡ್ತಾರೆ? ಕೋಬಾಟಿನವರು. ಇದು ಸಹ ಆಧುನಿಕ ಒಲಿಂಪಿಕ್ಸ್ ಅನ್ನು ನಾವು ಇನ್ಮೇಲೆ ನಾವು ಸಹ ಈ ಆಟವನ್ನ ಆಡಬೇಕು. ನಾವು ಮತ್ತೆ ಏನ್ ನಿಲ್ಸಿದ್ವಲ್ಲ ಅದನ್ನು ಪುನಃ ಪ್ರಾರಂಭ ಮಾಡಬೇಕನ್ನೋ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಅವರು ಇದನ್ನ ಪ್ರಾರಂಭ ಮಾಡಿ ಸ್ಟಾರ್ಟ್ ಅಲ್ಲಿ ಆ ಒಂದು ಅಧಿವೇಶನದಲ್ಲಿ ಹವ್ಯಾಸದಲ್ಲಿ ಅವರು ಮಂಡನೆ ಮಾಡ್ತಾರೆ. ಇವರ ಯೋಜನೆಗಳನ್ನು ಎಲ್ಲಾ ರಾಷ್ಟ್ರಗಳು ಒಪ್ಪಿಗೆ ಸಹ ಬರ್ತದೆ. ಅದಾದ್ಮೇಲೆ ಅವರು 9 ರಾಷ್ಟ್ರ ಪ್ರತಿನಿಧಿಗಳನ್ನು ಸಹ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಈ ಒಂದು ಹವ್ಯಾಸಿ ಒಂದು ಕ್ರೀಡಾ ಹವ್ಯಾಸ ಒಂದು ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡ್ತಾರೆ. ಮಂಡನೆ ಅಂದ್ರೆ ನಾವು ಸಹ ಮೊದಲಿಗೆ ಆಧುನಿಕ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡೆಗಳು ನಡೆಸಿದ್ರಲ್ಲ ಅದನ್ನ ನಿಲ್ಲಿಸಿದರೆ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಕೋಬಾಟಿನವರು ಮಾಡ್ತಾರೆ, ಅದನ್ನ ಮಂಡನೆ ಮಾಡ್ತಾರೆ. ಅದಕ್ಕೆ 9 ರಾಷ್ಟ್ರಗಳು ಸಹ ಏನ್ ಮಾಡ್ತಾರೆ, ಅಲ್ಲಿ ಒಪ್ಪಿಗೆಯನ್ನು ಸಹ ಎಲ್ಲ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಅದಕ್ಕೆ 9 ರಾಷ್ಟ್ರಗಳು ಏನ್ ಮಾಡ್ತಾರೆ, ಅದರ ಪ್ರತಿನಿಧಿಯಾಗಿರ್ತಾರೆ ಅಂತ ನಾವಿಲ್ಲಿ ನೋಡ್ತೀವಿ. ಅದೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯ ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ಅಂತೇಳಿ ಅದರ ಅಧ್ಯಕ್ಷತೆಯನ್ನ ಮಾಡಿರ್ತಾರೆ. ಈ ಸಮಿತಿಯ ಅಧ್ಯಕ್ಷತೆ ಯಾವುದು? ಒಲಿಂಪಿಕ್ಸ್ ಕ್ರೀಡಾಕೂಟದ ಸಮಿತಿಯ ಅಧ್ಯಕ್ಷರನ್ನ ಮಾಡಿರ್ತಾರೆ. ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕೋಬಾಟಿನವರನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ಪ್ರಯತ್ನ ಮಾಡಿದ್ದು ಕೋಬಾಟಿನವರು, ಅವರಿಗೆ ಕಾರ್ಯದರ್ಶಿಯ ಸ್ಥಾನವನ್ನ ಕೊಟ್ಟಿರ್ತಾರೆ. ಕೋಬಾಟಿನ ಆಯ್ಕೆಯಾಗಿದೆ. ಈ ಸಮಿತಿಯಲ್ಲಿ 1896 ಏಪ್ರಿಲ್ 5ರಿಂದ ಗ್ರೀಕ್ ದೇಶದಲ್ಲಿ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸುವುದೆಂದು ಸಮಿತಿ ನಿರ್ಣಯ ಮಾಡುತ್ತೆ. ಇಲ್ಲಿ 1896 ಏಪ್ರಿಲ್ 5ರಲ್ಲಿ ಆಧುನಿಕ ನಾವೆಲ್ಲ ಪ್ರಾರಂಭ ಮಾಡೋಣ ಅಂತೇಳಿ ಇಲ್ಲಿ ಏನ್ ಮಾಡ್ತಾರೆ, ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ನಾವು ಇಲ್ಲಿ ನೋಡ್ತೀವಿ. ಅದು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ನಾವು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಎಲ್ಲ ಸಮಿತಿಯ ಮತ್ತೆ ಎಲ್ಲ ಅಧಿಕಾರಿಗಳ ಮುಂದೆ ಏನಾಗುತ್ತೆ, ಚರ್ಚೆಯಾಗಿ ಅಂತಿಮ ನಿರ್ಧಾರವನ್ನು ಸಹ ನಡೆಸಿದೆ ಅಂತ ಹೇಳಿ. ಹಾಗೆಯೇ 1894ರಲ್ಲಿ ರಚಿತವಾದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿಯನ್ನು ಸ್ವಿಟ್ಜರ್ಲ್ಯಾಂಡಿನ ಲೂಸಾನ್ನಲ್ಲಿ ಸಹ ನಡೆಸಿದೆ. ಇದು 1894ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್ನಲ್ಲಿ ಏನು ಮಾಡ್ತಾರೆ, ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದ ಒಂದು ಕಚೇರಿಯನ್ನು ಸಹ ಇಲ್ಲಿ ಓಪನ್ ಮಾಡ್ತಾರೆ. ಇದಕ್ಕೆ ಬೇಕಾದಂತಹ ರೂಪರೇಷೆ ಏನ್ ಬೇಕು ಅದನ್ನೆಲ್ಲ ಏನ್ ಮಾಡಬೇಕು, ಈ ಸಮಿತಿ ಇದೆಯಲ್ಲ ಅದನ್ನ ಪ್ರತಿಯೊಂದು ಎತ್ತಿನ ಹಾಕಿ ಮುಂದೆ ಯಾಕೆ ಹಾಕಬೇಕು, ಏನನ್ನ ಪ್ರತಿಯೊಂದು ಯಾವ ಆಟವನ್ನ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಯಾವ ಆಟವನ್ನ ಭಾಗವಹಿಸಬೇಕು ಅನ್ನೋದನ್ನ ಈ ಎಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಇದೊಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ಸ್ ಕ್ರೀಡೆಗಳು ನಿಯಂತ್ರಿಸಿ ನಿರ್ದೇಶಿಸಿ ಹೊಣೆಗಾರಿಕೆಯನ್ನು ಸಹ ಇದರದ್ದೇ ಆಗಿರುತ್ತದೆ. ಈ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡಾ ಸಮಿತಿ ಇದೆಯಲ್ಲ, ಆ ಸಮಿತಿಯ
ಪ್ರತಿಯೊಂದು ಜವಾಬ್ದಾರಿ ಈ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಬೇಕಾದಂತಹ ಸಲಕರಣೆ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದರ ರೂಪುರೇಷ ಆಗಿರ್ಬೋದು, ಅದರ ಜವಾಬ್ದಾರಿಯನ್ನು ಪ್ರತಿಯೊಂದು ಹೊಣೆಗಾರಿಕೆ ಈ ಸಮಿತಿಯಿಂದ ಆಗಿರುತ್ತೆ. ಈ ಸಮಿತಿ ಎಲ್ಲವನ್ನ ನಡೆಸಿಕೊಂಡು ಹೋಗಬೇಕು ತೀರ್ಮಾನವನ್ನ ಸಹ ಇಲ್ಲಿ ನಿರ್ಣಯ ಮಾಡಿರ್ತಾರೆ ನಾವು ನೋಡ್ತೀವಿ. ಅದಾದ್ಮೇಲೆ ಯಾವುದೇ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಯಾವುದೇ ಜಾತಿ ಭೇದ ವರ್ಣಭೇದ ಯಾವುದೂ ಇಲ್ಲ. ನಾವೆಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆಯನ್ನು ಸಹ ಇಲ್ಲಿ ಬೆಳೀತದೆ ಅಂತ ನಾವಿಲ್ಲಿ ನೋಡ್ತೀವಿ. ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮವೊಂದರಲ್ಲಿ ಒಲಿಂಪಿಕ್ಸ್ ಮಾತ್ರ ಡೈಲಾಗ್ ರಚಿಸಿದ ಒಲಿಂಪಿಕ್ಸ್ ಧ್ಯೇಯ ವಾಕ್ಯವನ್ನು ಸಹ ಇಲ್ಲಿ ಮಾಡಲಾಗಿದೆ. ಡೈಲಾಗ್ ಅನ್ನೋ ಒಲಿಂಪಿಕ್ಸ್ ಧ್ಯೇಯದಾಡಿ ಏನು ಅನ್ನೋ ಒಂದು ಸಮಿತಿಯನ್ನು ಸಹ ಇದು ಮಾಡಿದ್ದಾರೆ. ಟೈಟಿಯಾಸ್, ಕೋಟಿಯಾಸ್, ಆರ್ಟಿಯಾಸ್ ಅಂದ್ರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಸಾಮರ್ಥ್ಯ ಅನ್ನೋ ಒಂದು ಭಾವನೆಯನ್ನ ಇದು ಇನ್ನೂ ವೇಗವಾಗಿ ಬೆಳೆಯಬೇಕು. ನಮ್ಮ ಶಿಷ್ಯರು ಸಹ ಇಲ್ಲಿ ತೋರಿಸಿದ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶವನ್ನು ಸಹ ಇಲ್ಲಿ ಈ ಒಲಿಂಪಿಕ್ಸ್ ಧ್ಯೇಯದ ಗುರಿ ಉದ್ದೇಶವನ್ನು ಆಗಿರುತ್ತೆ ಅಂತ ನಾವು ಅಂದ್ರೆ ಟೈಟಿಯಾಸ್, ಕೋಟಿಯಾಸ್ ಮತ್ತು ಆರ್ಟಿಯಾಸ್ ಎಂದರೆ ಇನ್ನು ವೇಗ, ಇನ್ನು ಎತ್ತರ, ಇನ್ನು ವೇಗ ಇನ್ನು ಎತ್ತರವಾಗಿ ಬೆಳೆಯಿರಿ. ವೇಗ ಅಂದ್ರೆ ವೇಗವಾಗಿ ನಾವು ಬೆಳಿಬೇಕು. ಆಮೇಲೆ ಇನ್ನೂ ಎತ್ತರ ಅಂದ್ರೆ ಅತ್ಯುನ್ನತ ಸ್ಥಾನಕ್ಕೆ ನಾವು ಏರ್ಬೇಕು. ಒಂದು ಆಟವನ್ನು ನಾವು ಆಡೋ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿ ಸರಿ ಪ್ರಯತ್ನ ಪಡ್ತೀವಿ ನಾವು ಗೆಲ್ಲಬೇಕು. ಆ ಗೆಲುವಾದ ಪ್ರಶ್ನೆ ಏನ್ ಮಾಡ್ತೀವಿ, ನಮಗೆ ಇರುವಂತಹ ಒಂದು ಸ್ಥಾನ ಏನಾಗಿದೆ, ಉನ್ನತ ಸ್ಥಾನಕ್ಕೆ ಹೌದಲ್ಲ. ಯಾವುದೋ ಒಂದು ಕ್ರೀಡೆಯಲ್ಲಿ ಉದಾಹರಣೆಗೆ ನಮ್ಮದು T20 ವರ್ಲ್ಡ್ ಕಪ್ ಅನ್ನ ಗೆದ್ವಿ. ವರ್ಲ್ಡ್ ಕಪ್ ಅನ್ನ ಗೆದ್ರೆ ಅದ್ರ ಕೀರ್ತಿ ಆಗಿ ಬರುತ್ತೆ, ಹೌದಲ್ಲ. ಹಾಗೆ ಈ ಒಂದು ಕ್ರೀಡೆಯ ಸಾಮರ್ಥ್ಯದ ಸಹ ಇನ್ನೂ ಎತ್ತರವಾಗಿ ನಾವು ಬೆಳೆಯೋಣ. ಇನ್ನೂ ನಾವು ಇಂಥ ಕ್ರೀಡೆಯನ್ನು ನಾವು ಮೃತ್ಯುವಿನ ಶಿಖರಕ್ಕೆ ಏರ್ತಾ ಅನ್ನೋ ಉದ್ದೇಶವನ್ನು ತಾಯಿ ತೋರಿಸ್ತಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಕ್ರೀಡೆಯಲ್ಲಿ ಭಾಗವಹಿಸುವ ವ್ಯಕ್ತಿಯು ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಒಲಿಂಪಿಕ್ಸ್ ಮುಖ್ಯ ಗುರಿಯಾಗಿದೆ. ಈ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಾವು ಸೇರುವ ಉದ್ದೇಶ ಏನಂದ್ರೆ ಅವನ ದೈಹಿಕ ಸಾಮರ್ಥ್ಯ ಹೇಗಿದೆ ಅನ್ನೋ ಒಂದು ಮುಖ್ಯ ಗುರಿ. ಯಾವುದೇ ಒಬ್ಬ ಆಟಗಾರನ್ನ ನಾವೀಗ 100 ಮೀಟರ್ 100 ಮೀಟರ್ ಓಡೋದು, 100 ಮೀಟರ್ ಓಡಾಕರೆ ಎಲ್ಲರ ಸಾಮರ್ಥ್ಯ ಒಂದೇ ತರ. ಅದಕ್ಕೆ ಸುಮಾರು 8 ಗಂಟೆ ಬಿಡ್ತೀವಿ. ಅದರಲ್ಲಿ ಮುಂದೆ ಫಸ್ಟ್ ಯಾರು ಬರ್ತಾರೆ ಅವನ ಸಾಮರ್ಥ್ಯ ಚೆನ್ನಾಗಿದೆ ಅಂತ ನಾವು ಆ ತರ ಮಕ್ಕಳ ಸಾಮರ್ಥ್ಯವನ್ನ ಇಲ್ಲಿ ಗುರುತಿಸಲಿಕ್ಕೆ ಅನುಕೂಲ ಆಗತ್ತೆ ಅಂತ ನಾವು ನೋಡ್ತೀವಿ. ಇದು ಆಧುನಿಕ ಒಲಿಂಪಿಕ್ಸ್ ಒಂದು ಇತಿಹಾಸವನ್ನ ನೋಡಿದ್ವಿ. ಹಾಗೆಯೇ ಆಧುನಿಕ ಒಲಿಂಪಿಕ್ಸ್ ಧ್ವಜ ಅಂದ್ರೆ ಪ್ರತಿಯೊಂದು ದೇಶದ ತನ್ನದೇ ಆದಂತಹ ಒಂದು ಧ್ವಜವನ್ನ ಹಾಕಿದ್ದಾರೆ. ಪ್ರತಿಯೊಂದು ರಾಜ್ಯಕ್ಕೂ ಸಹ ತನ್ನದೇ ಆದಂತಹ ಧ್ವಜವನ್ನು, ಹಾಗೆಯೇ ಪ್ರತಿಯೊಂದು ಮಂಡಳಿಗೂ ಸಹ ಅವರದೇ ಆದಂತಹ ಒಂದು ಧ್ವಜವನ್ನು. ಹಾಗೆಯೇ ಈ ಒಲಿಂಪಿಕ್ಸ್ ಕ್ರೀಡೆ ಹಾಗೆ ಏಷ್ಯಾ ಗೇಮ್ಸ್ ಅದೇ ಆದಂತಹ ಒಂದು ಧ್ವಜವನ್ನು ನಾವು ಆದರೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲೂ ಸಹ ತನ್ನದೇ ಆದಂತಹ ಒಂದು ಧ್ವಜವನ್ನು ಸಹ ಇಲ್ಲಿ ಮಾಡಲಾಗಿದೆ. ಈ ಒಂದು ಧ್ವಜ ಯಾತ್ರೆ ಇರೋದಂದ್ರೆ ಒಲಿಂಪಿಕ್ಸ್ ಧ್ವಜ ಇದು ಒಲಿಂಪಿಕ್ಸ್ ಧ್ವಜವನ್ನು ನಾವು 5 ರಿಂಗ್ಗಳನ್ನು ಪಡೆಯುತ್ತೆ. 5 ರಿಂಗ್ಗಳಂದ್ರೆ ಏನನ್ನ ಸೂಚಿಸ್ತೇವೆ ಇದು? ಅಲ್ಲ, 5 ರಿಂಗ್ಗಳು ಏನನ್ನ ಸೂಚಿಸುತ್ತದೆ ಇದು? ಅಲ್ಲ, ರಿಂಗ್ಗಳು ಏನು ಸೂಚಿಸುತ್ತದೆ? ಅದು ಪ್ರಪಂಚದಲ್ಲಿರುವಂತಹ 7 ಖಂಡಗಳಿದೆ. ಆ 7 ಖಂಡದಲ್ಲಿ 5 ಖಂಡವನ್ನು ಮಾತ್ರ ಇಲ್ಲಿ ಜನ ವಸತಿ ವಾಸವಾಗಿರುವಂತಹ ಒಂದು ಖಂಡಗಳಿದೆ. 5 ಖಂಡಗಳು. ನಾವೆಲ್ಲ ಒಂದೇ ಅನ್ನೋ ಒಂದು ದೇಹವಾಕ್ಯವನ್ನು ಸೂಚಿಸುತ್ತದೆ. ಯಾವುದು? ಅದರಲ್ಲಿ ಈ ಎಲ್ಲೋ ಕಲರ್ ಇದೆಯಲ್ಲ, ಅದು ನಮ್ಮ ಏಷ್ಯಾ ಖಂಡ. ಒಲಿಂಪಿಕ್ಸ್ ಕ್ರೀಡಾ ಧ್ವಜವನ್ನು
1912ರಲ್ಲಿ ರೋಬರ್ಟ್ನವರ ವಿನ್ಯಾಸಗಳು ಈ ಒಲಿಂಪಿಕ್ಸ್ ಕ್ರೀಡಾ ಧ್ವಜ ಇದೆಯಲ್ಲ ಅದು 1912 ಎಷ್ಟರಲ್ಲಿ 12 1912ರಲ್ಲಿ ರೋಬರ್ಟ್ನವರು ಇದನ್ನ ರಚನೆ ಮಾಡಿದಂತ ನಾವು. ಹಾಗೆ 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಸಭೆಯಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸಲಾಯಿತು. ಅಂದ್ರೆ ಇದನ್ನು 1912ರಲ್ಲಿ ಇದನ್ನು ರಚನೆ ಮಾಡಿದ್ರು. ಅದಾದ್ಮೇಲೆ 1914ರಲ್ಲಿ ಈ ಒಂದು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಈ ಧ್ವಜವನ್ನು ನಾವು ಆಸನ ಅನ್ನೋ ಒಂದು ಇದನ್ನ ಪ್ರಸ್ತಾವನೆಯನ್ನ ಮಾಡಿರ್ತಾರೆ, ಮಂಡನೆ ಮಾಡಿ ಇದು ಮಾಡ್ತಾರೆ. ಅದನ್ನ ಅಧಿಕೃತವಾಗಿ ಆ ಒಂದು ಇದರಲ್ಲಿ ತಂದು ಬಳಕೆ ಕೊಡುವುದನ್ನು ನಾವಿಲ್ಲಿ ನೋಡ್ತೀವಿ. ಮೊದಲ ಬಾರಿಗೆ 1920ರಲ್ಲಿ ಬೆಲ್ಜಿಯಂನ ನಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 1920ರಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟ ಇದು ಪ್ರತಿ 4 ವರ್ಷಗಳಿಗೆ ನಡೆಯುತ್ತದೆ. ಇದು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಈ ಕ್ರೀಡಾಕೂಟವನ್ನ ನಡೆಸಲಾಗಿಲ್ಲ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸಹ ಆ ಸಂದರ್ಭದಲ್ಲಿ ಸಹ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ನಡೆಸಲಾಗಿಲ್ಲ. ಹಾಗೆಯೇ 1920ರಲ್ಲಿ ಈ ಒಂದು ಧ್ವಜವನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಹಾರಿಸಲಾಗುತ್ತೆ. ಯಾವುದು ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಧ್ವಜವನ್ನ ಎಷ್ಟನೇ 1920 ಒಲಿಂಪಿಕ್ಸ್ ಧ್ವಜವು ಬಿಳಿಯ ಬಣ್ಣದ ವಸ್ತುಗಳ ಮೇಲೆ 5 ವಿವಿಧ ಬಣ್ಣಗಳ ಪರಸ್ಪರ ಎಳೆದುಕೊಂಡಿರುವ ವರ್ತುಲಾಕಾರದ ಮೂಲಕ ಅದನ್ನು ದಿಕ್ಕನ್ನು ವರ್ತುಲಾಕಾರದಲ್ಲಿ ಧ್ವಜದಲ್ಲಿ ನೀಲಿ, ಹಳದಿ, ಕೆಂಪು, ಹಸಿರು ಮತ್ತು ಕೆಂಪು ಬಣ್ಣಗಳಿರುತ್ತವೆ. ಇವೇನು ಬಣ್ಣ ಇದೆಯಲ್ಲ, ಏನಿದೆಯಲ್ಲ ಪ್ರತಿಯೊಂದು ಒಂದಕ್ಕೊಂದು ಕೂಡಿಕೊಂಡಿದೆ. ಯಾಕಂದ್ರೆ ನಾವೆಲ್ಲ ಪ್ರಪಂಚದಲ್ಲಿರುವಂತಹ ನಾವೆಲ್ಲರೂ ಎಲ್ಲಾ ರಾಷ್ಟ್ರಗಳು ಒಂದೇ ಅನ್ನೋ ಒಂದು ಭಾವನೆಯನ್ನು ಸಹ ಇಲ್ಲಿ ಸೂಚಿಸುತ್ತದೆ. ಇದು ಬಿಳಿಯ ಬಟ್ಟೆಯಲ್ಲಿರುತ್ತೆ. ಇದು ಯಾವ ಬಟ್ಟೆ? ಬಿಳಿಯ ಬಟ್ಟೆಯಿಂದ ತಯಾರನ್ನು ಮಾಡಿರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಹಾಗೆ ಪ್ರತಿಯೊಂದು ಆಟವನ್ನು ನಾವು ಆಡ್ಬೇಕಾದ್ರೆ ಒಂದು ಕ್ರೀಡೆಯನ್ನು ಪ್ರಾರಂಭ ಮಾಡಕ್ಕೆ ನಾವೇನ್ ಮಾಡ್ತೀವಿ? ಮೊದಲಿಗೆ ಉದ್ಘಾಟನೆ ಮಾಡ್ತೀವಿ. ಉದ್ಘಾಟನೆ ಮಾಡೋದು ಏನ್ ಮಾಡ್ತೀವಿ? ಒಲಿಂಪಿಕ್ಸ್ ಜ್ಯೋತಿಯನ್ನು ಬೆಳಗೋಣ. ಆ ಜ್ಯೋತಿಯನ್ನು ಬೆಳಗಿದ ನಂತರ ನಾವು ಆಟವನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಇದನ್ನ ನಾವು ನೋಡ್ತೀವಿ. ಹಾಗೆ ಒಲಿಂಪಿಕ್ಸ್ ಹಾಗೆಯೇ ಒಲಿಂಪಿಕ್ಸ್ ಜ್ಯೋತಿ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ನಡೆಯುವ ಏಕತೆಯನ್ನು ಸಾಧಿಸಲು 1936ರಲ್ಲಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳೆಸಲಾಗಿದೆ. ಈ ಒಂದು ಒಲಿಂಪಿಕ್ ಜ್ಯೋತಿಯನ್ನು ನಾವೇನು 1936ರಲ್ಲಿ ಜರ್ಮನಿಯ ಬರ್ಲಿನ್ ಅನ್ನೋ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕ್ರೀಡಾ ಜ್ಯೋತಿಯನ್ನ ಬೆಳೆಸಲಾಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಒಲಿಂಪಿಯಾಡದಲ್ಲಿ ಸೂರ್ಯಕಿರಣದ ಸಹಾಯದಿಂದ ಮಂಜನ್ನು ಹೊತ್ತಿಸಿದ ಜ್ಯೋತಿಯು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡಾಡಿಕೊಂಡು ಇಲ್ಲಿ ಏನ್ ಮಾಡ್ತದೆ? ಈ ಜ್ಯೋತಿಯನ್ನ ಒಲಿಂಪಿಯಾದಲ್ಲಿರುವಂತಹ ಸೂರ್ಯನಾರಾಯಣ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ನೋಡ್ತೀವಿ. ಈ ಒಲಿಂಪಿಕ್ ಜ್ಯೋತಿಯನ್ನ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಈ ಭೂತರಡಿ ಅಂತ ಹೇಳ್ತಾರೆ, ಸೂರ್ಯನ ಕಿರಣದ ಸಹಾಯದಿಂದ ಆ ಜ್ಯೋತಿಯನ್ನ ಹಚ್ಚಿಸ್ತೀವಿ. ಅದಾದ್ಮೇಲೆ ಅದನ್ನ ಏನ್ ಮಾಡ್ತೀವಿ? ಪ್ರತಿ ವರ್ಷ ಅಂದ್ರೆ ಮೊದಲನೇ ಬಾರಿಗೆ ಅದೇ ಸ್ಥಳದಲ್ಲಿ ಪ್ರಾರಂಭ ಆಗುತ್ತೆ ಇದು ಕ್ರೀಡಾಕೂಟ. ಅದಾದ್ಮೇಲೆ ಎರಡನೇ ಗಂಟೆಯಲ್ಲಿ ಯಾವ ದೇಶದಲ್ಲಿ ನಡೆಸಿದ್ರೋ ಆ ದೇಶಕ್ಕೆ ಅದನ್ನ ಅಲ್ಲಿಂದ ಹೋಗ್ತಾರೆ. ಆ ದೇಶಕ್ಕೆ ಪುನಃ ಮೂರನೇ ವರ್ಷ
ಪ್ರಕಾರ ಯಾವ್ಯಾವ ದೇಶದಲ್ಲಿ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ನಾವು ಆಡಿಸಿದೀವೋ ಅಂತ ಸರ್ವೆ ಪ್ರಕಾರ ಏನ್ ಮಾಡ್ತಾರೆ ಎಲ್ಲಾ ದೇಶಕ್ಕೆ ಏನ್ ಮಾಡುತ್ತೆ ಆ ಒಂದು ಜ್ಯೋತಿಯನ್ನ ತಗೊಂಡೋಗಿ ಆ ದೇಶದಲ್ಲಿ ಹೋಗಿ ತೋರಿಸ್ಕೊಂಡು ಮನೆಗೆ ಅಂತಿಮ ಏನಾಗುತ್ತೆ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೀತದೋ ಆ ಒಂದು ಸ್ಥಳಕ್ಕೆ ಅದನ್ನ ತಲುಪಿಸ್ತೀವಿ. ಅಗತ್ಯವಿದ್ದಾಗ ಅದನ್ನ ಹಡಗಿನ ಮುಖಾಂತರ ತಗೊಂಡ್ಬರ್ತೀವಿ. ಅದಾದ್ಮೇಲೆ ವಿಮಾನ ಮುಖಾಂತರ ಸಹ ಆ ಜ್ಯೋತಿಯನ್ನು ಹಂಚಿರುತ್ತಲ್ಲ ಅದನ್ನು ನಾವು ಸಹ ತಗೊಂಡ್ಬರ್ತೀವಿ. ಯಾಕಂದ್ರೆ ಒಂದ್ಸರಿ ಅದನ್ನ ಹಂಚಿದ ಮೇಲೆ ಅದು ಒಲಿಂಪಿಕ್ ಕ್ರೀಡಾಕೂಟ ಮುಗಿಯೋವರೆಗೂ ಅದನ್ನ ಒಂದಿನ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದಕ್ಕೆ ಪೂರ್ವವಾಗಿ ಒಂದು ವಾರ ಆಗಿರ್ಬೋದು 15 ದಿವಸ ಆಗಿ ಮುಂಚೆನೆ ಅದನ್ನ ಹಚ್ಕೊಂಡು ಏನ್ ಮಾಡ್ತೀವಿ, ಆ ಸೂರ್ಯನ ದೇವಸ್ಥಾನದ ಮುಂಚೆವಾಗಿ ಹಚ್ಕೊಂಡು ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವ ರಾಷ್ಟ್ರದಿಂದ ನಡೀತೋ ಆ ರಾಷ್ಟ್ರದಲ್ಲಿ ನಾವು ಅಂದಿನ ಇದನ್ನ ಏನ್ ಮಾಡ್ತೀವಿ, ಜ್ಯೋತಿಯನ್ನ ಬೆಳೆಸ್ತೀವಿ. ಹಾಗೆ ಕ್ರೀಡಾಂಗಣದಲ್ಲಿ ನಿರ್ಮಿಸುವ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟವನ್ನು ಉದ್ಘಾಟನೆ ನೆರವೇರಿಸುತ್ತೇವೆ. ಅಲ್ಲಿರತಕ್ಕಂತಹ ಒಂದು ಕ್ರೀಡಾ ಜ್ಯೋತಿಯನ್ನು ಏನ್ ಮಾಡ್ತೀವಿ, ನಾವು ಎಲ್ಲಿ ನಡೆಸುವೋ ಅಂತ ಒಂದು ಸ್ಥಳದಲ್ಲಿ ಒಂದು ಅಗ್ನಿಕುಂಡಗಳು ಸುಮಾರು 15 ರಿಂದ 20 ದಿವಸ ಎಷ್ಟು ಜನ ಇರುತ್ತೋ ಅಷ್ಟು ಜನರು ಸಹ ಆ ಗುರಿ ಬರಬಹುದು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅಲ್ಲಿ ಬಂದು ಏನ್ ಮಾಡ್ತೀವಿ, ಆ ಜ್ಯೋತಿಯನ್ನ ಅದರಿಂದ ಬೆಳೆಸ್ತೀವಿ. ಆ ತರ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿರ್ತೇವೆ, ನಾವಿಲ್ಲಿ ನೋಡ್ತೀವಿ. ಗ್ರೀಕ್ ಕವಿಗಳು ಕಾರ್ಟಿಸ್ ವಾಲಿಮಾಸ್ ಬರೆದ ಗೀತೆಯ ಒಂದು ಗ್ರೀಕ್ ದೇಶದ ಒಂದು ಕವಿಯನ್ನು ಬರೆದಿರ್ತಾರೆ. ಅದರ ಸಾರಾಂಶಗಳ ಸಂಗೀತದಲ್ಲಿ ಸಂಯೋಜನೆ ಮಾಡಿ ನುಡಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅದನ್ನ ಗ್ರೀಕ್ ದೇಶದ ಒಂದು ಕವಿ ಬರೆದಿರೋದನ್ನ ಅದನ್ನ ಸಂಯೋಜನೆ ಮಾಡಿಬಿಟ್ಟು ಅದನ್ನ ಹಾಡನ್ನು ಹಾಗಂತ ಅದನ್ನ ಆ ಒಂದು ಜಿಲ್ಲಾಧ್ಯಕ್ಷನ ಬೆಳೆಸುತ್ತಿತ್ತು. ನಾವು ಈ ಗೀತೆಯನ್ನು ವೀಕ್ಷಿಸಲು ಬಂದವರನ್ನ ಏನು ಬಹಳ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸುತ್ತಾರೆ. ಆ ಗೀತೆಯನ್ನು ಸಂಯೋಜನೆ ಮಾಡಿದಂತ ಇದಕ್ಕೆ ಬಂದಿರೋ ಪ್ರೇಕ್ಷಕರಾಗಿರ್ಬೋದು ಪ್ರತಿಯೊಬ್ಬರು ಈ ಗೀತೆಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾರೆ. ಆಮೇಲೆ ಸಂತೋಷವನ್ನು ಸಹ ಪಡ್ತಾರೆ ಅಂತ ನೋಡ್ತೀವಿ. ಇದು ಒಲಿಂಪಿಕ್ಸ್ ಕ್ರೀಡೆಗಳ ಅಧಿಕೃತ ಗೀತೆಯಾಗಿರ್ತದೆ ನಾವು ನೋಡ್ತೀವಿ. ಹಾಗೆಯೇ ಏಷ್ಯನ್ ಕ್ರೀಡೆಗಳು, ಇದು ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಯ ಒಂದು ನೇರ ಉದ್ದೇಶ ಆಗಿರುತ್ತೆ. ಇದೇನಾಗ್ತದೆ, ಈ ಕ್ರೀಡೆಯನ್ನ ನಾವು ಕ್ರಿಸ್ತಪೂರ್ವ 776ರಲ್ಲಿ ಕ್ರೀಡೆಯನ್ನ ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ ಕ್ರಿಸ್ತಪೂರ್ವ 394ರಲ್ಲಿ ಇವ್ರದ್ದು ಥಿಯೋಡಿಯಸ್ ಅನ್ನೋ ಒಂದು ರೋಮನ್ ದೊರೆ ಏನ್ ಮಾಡ್ತಾನೆ, ಈ ಒಂದು ಒಲಿಂಪಿಕ್ಸ್ ಕ್ರೀಡೆಯನ್ನ ಏನ್ ಮಾಡ್ತಾರೆ, ಸ್ಥಗಿತಗೊಳಿಸ್ತಾರೆ. ಹಾಗೆಯೇ 1894ರಲ್ಲಿ ಕೋಬಾಲ್ಟ್ನವರ ಸತತ ಪ್ರಯತ್ನದ ಫಲವಾಗಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಸಹ ನಾವು ಪ್ರಾರಂಭ ಮಾಡ್ತೇವೆ ಅಂತ ನಾವು ನೋಡ್ತೀವಿ. ಹಾಗೆಯೇ ಒಲಿಂಪಿಕ್ಸ್ ಧ್ವಜವನ್ನ 1920ರಲ್ಲಿ ನಡೆದಂತಹ ಬೆಲ್ಜಿಯಂನಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಒಲಿಂಪಿಕ್ಸ್ ಧ್ವಜವನ್ನ ಅಧಿಕೃತವಾಗಿ ಹಾರಿಸಲಾಗುತ್ತೆ. ಅದಾದ್ಮೇಲೆ ಜರ್ಮನಿಯಲ್ಲಿ ನಡೆದಂತಹ ಒಂದು 1936ರಲ್ಲಿ ನಡೆದಂತಹ ಒಂದು ಜರ್ಮನಿಯಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಾವು ಒಲಿಂಪಿಕ್ಸ್ ಜ್ಯೋತಿಯನ್ನು ಸಹ ಬೆಳೆಯುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಏಷ್ಯನ್ ಕ್ರೀಡಾಕೂಟವನ್ನು ನಾವು ನೋಡಿದಾಗ ಏಷ್ಯನ್ ಕ್ರೀಡಾಕೂಟ ಇದು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ. ಇದು ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ಕ್ರೀಡೆಯನ್ನ ನಡೆದಿದೆ. ಇಲ್ಲಿ ಬರುವಂತಹ ಕ್ರೀಡಾಪಟುಗಳಿಗೆ ಎಲ್ಲಾ ವ್ಯವಸ್ಥೆಗಳನ್ನು ಸಹ ಈ ಒಂದು ಕಮಿಟಿ ಮಾಡಬೇಕಾಗತ್ತೆ. ಯಾರನ್ನ ಆತಿಥ್ಯವನ್ನು ಹೊಂದಿರುತ್ತಲ್ಲ ಆ ರಾಷ್ಟ್ರ ಏನ್ ಮಾಡುತ್ತೆ, ಪ್ರತಿ ಸಂಪೂರ್ಣ ಜವಾಬ್ದಾರಿ ಅಲ್ಲಿಂದ ಬಂದಿರೋ ಒಂದು ಕ್ರೀಡಾಪಟು ಬರೋದ್ರಿಂದ ಹಿಡಿದು ಪುನಃ ಹೋಗೋಕೆ ಸಂಪೂರ್ಣ ಜವಾಬ್ದಾರಿಯನ್ನ ಆ ರಾಷ್ಟ್ರ ವಹಿಸಬೇಕಾಗತ್ತೆ. ಅವರಿಗೆ ರಕ್ಷಣೆ ಕೊಡೋದಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಈಜುಗಳ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮೆಡಿಕಲ್ ಆಗಿರ್ಬೋದು, ಪ್ರತಿಯೊಂದು ಅದಕ್ಕೆ ಏನೇನು ಬೇಕು ಸಲಕರಣೆಗಳನ್ನ ಯಾರ ಆತಿಥ್ಯವನ್ನು ವಹಿಸಿರ್ತಾರೋ ಆ ರಾಷ್ಟ್ರವನ್ನ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ನಡೆಸುವ ಮುಂದೆ ಪೂರ್ವವಾಗಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ತಗುಲುವಂತ ಎಲ್ಲಾ ಖರ್ಚು ವೆಚ್ಚಗಳನ್ನು ಸಹ
ಆ ರಾಷ್ಟ್ರನೇ ಬಸಬೇಕಾಗುತ್ತೆ ಅಂತ ನಾವು ನೋಡ್ತೀವಿ. ಹಾಗೆ ಏಷ್ಯನ್ ಕ್ರೀಡಾಕೂಟ ಏಷ್ಯನ್ ಕ್ರೀಡಾಕೂಟವನ್ನು ಸಹ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತದೆ ಅಂತ ನಾವು ನೋಡ್ತೀವಿ. ಏಷ್ಯನ್ ಕ್ರೀಡಾಕೂಟವನ್ನು ಸಹ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಈ ಏಷ್ಯನ್ ಕ್ರೀಡಾಕೂಟ ಅಂದ್ರೆ ಏಷ್ಯಾ ಖಂಡದಲ್ಲಿರುವಂತಹ ರಾಷ್ಟ್ರಗಳು ಮಾತ್ರ ಇದಕ್ಕೆ ಪಾಲ್ಗೊಳ್ತಾರೆ. ಬೇರೆ ದೇಶಗಳು ಇದಕ್ಕೆ ಭಾಗವಹಿಸಲ್ಲ. ನಮ್ಮ ಏಷ್ಯಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳಿದಾವೋ ಆ ಎಲ್ಲಾ ರಾಷ್ಟ್ರಗಳು ಸಹ ಈ ಒಂದು ಏಷ್ಯಾ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗುತ್ತೆ ನಾವಿಲ್ಲಿ ನೋಡ್ತೀವಿ. ಎರಡನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು. ಮೊದಲನೇ ಮಹಾಯುದ್ಧ ನಡೀತದೆ. ಮೊದಲನೇ ಮಹಾಯುದ್ಧ ಅದು ಅವನಿಗೆ ಹೊಂದಿ ಪುನಃ ಎರಡನೇ ಮಹಾಯುದ್ಧ ನಡೀತದೆ. ಎರಡನೇ ಮಹಾಯುದ್ಧ ಎಷ್ಟು ನಡೀತವೆ? 1900 ಯಾರು ಹೇಳ್ತೀರಿ? 1939ರಿಂದ 40. ಹಾಗೆಯೇ ಮೊದಲನೇ ಮಹಾಯುದ್ಧ ಎಲ್ಲಿಂದ ನಡೀತದೆ? ಮೊದಲನೇ ಮಹಾಯುದ್ಧ ಗೊತ್ತಿಲ್ಲ. 1919ವರೆಗೆ ಮೊದಲನೇ ಮಹಾಯುದ್ಧ ನಡೆಯಿತು. ಹಾಗೆಯೇ ಎರಡನೇ ಮಹಾಯುದ್ಧ 1939ರಿಂದ 40ವರೆಗೆ ಆ ಒಂದು ಸಂದರ್ಭದಲ್ಲಿ ಬಹುತೇಕ ರಾಷ್ಟ್ರಗಳು ಏನಾಗುತ್ತೆ ಸ್ವತಂತ್ರವಾಗ್ತವೆ. ಈ ಮೊದಲನೇ ಎರಡನೇ ಮಹಾಯುದ್ಧದಲ್ಲಿ ಏನಾಗುತ್ತೆ, ಈಗ ನಮಗೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದೆ ಯಾವಾಗ? ಅನುಕೂಲದಲ್ಲಿ ಎರಡನೇ ಮಹಾಯುದ್ಧ. ಆ ಎರಡನೇ ಮಹಾಯುದ್ಧದಲ್ಲಿ ಕೆಲವು ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದ ನಂತರ. ಹಾಗಾಗಿ ಎಲ್ಲಾ ರಾಷ್ಟ್ರಗಳಿಗೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನವನ್ನು ಏರ್ಪಾಡು ಮಾಡ್ತಾ ಇದೆ. ಅಂದ್ರೆ ಎಲ್ಲಾ ರಾಷ್ಟ್ರಗಳಾಗುತ್ತೆ ತನ್ನ ಐಕ್ಯತೆ ನಾವೇ ಅವಕ್ಕಿಂತ ಕಮ್ಮಿ ಇವಕ್ಕಿಂತ ಕಮ್ಮಿ ಅಂತ ಹೇಳಿ ಎಲ್ಲೇ ಏಷ್ಯಾ ಖಂಡದಲ್ಲಿರುವಂತ ಎಲ್ಲಾ ರಾಷ್ಟ್ರಗಳು ಏನ್ ಮಾಡ್ತವೆ, ಒಂದು ಹೊಸ ವಿಧಾನವನ್ನು ಪ್ರಾರಂಭ ಮಾಡ್ತಾರೆ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಬೇಕು. ಆ ಏಷ್ಯಾ ಖಂಡದಲ್ಲಿರುವ ಬೇರೆ ರಾಷ್ಟ್ರಕ್ಕಿಂತ ನಾವೇನು ಕಡಿಮೆ ಅಲ್ಲ ಒಂದು ಇದನ್ನ ನಾವು ಏನ್ ಮಾಡ್ತಾರೆ, ಅವರು ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾರೆ. ಅವರು ಹೇಳ್ತಿದ್ದ ಅರ್ಥ ಆಗ್ತದೆ. ಇದಕ್ಕೆ ಪೂರಕವಾದಂತೆ 1948 ಆಗಸ್ಟ್ 14ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಒಲಿಂಪಿಕ್ಸ್ ಕಮಿಟಿಯ ಪ್ರತಿನಿಧಿಯಾಗಿಸಿ ಗುರುದೇವ್ ಸೋನಿ ಅವರು ಭಾಗವಹಿಸುತ್ತಾರೆ. 1948ರಲ್ಲಿ ನಮ್ಮ ಇಂಡಿಯನ್ ಭಾರತದ ಗುರುದೇವ್ ಸೋನಿ ಅವರು ಏನ್ ಮಾಡ್ತಾರೆ, ಈ ಒಂದು ಕಮಿಟಿಗೆ ಭಾಗವಹಿಸ್ತಾರೆ. ಅಂದ್ರೆ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ ನೋಡ್ತೀವಿ. ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲಾ ರಾಷ್ಟ್ರಗಳು ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಪ್ರತಿನಿಧಿಗಳು ಸೇರಿ ಏಷ್ಯಾ ಖಂಡದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಸೇರಿ ಏನ್ ಮಾಡ್ತಾರೆ, ಪ್ರತಿನಿಧಿಗಳು ಸೇರಿ ಅಲ್ಲಿ ಹಲವಾರು ಚರ್ಚೆಗಳನ್ನು ನಡೆಸ್ತಾರೆ. ಆ ಹಲವಾರು ಚರ್ಚೆಗಳನ್ನು ನಡೆಸಿದ ನಂತರ ಅವರು ಪರಸ್ಪರ ಸಹಕಾರ ಮನೋಭಾವವನ್ನು ಬೆಳೆಸಬೇಕಂತೇಳಿ ದೃಷ್ಟಿಯಿಂದ ಏಷ್ಯನ್ ಗೇಮ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಸರಿಯಾಗಿ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಒಪ್ಪಿಗೆ ಸಹ ಇರುತ್ತೆ. ಏನಾಗುತ್ತೆ, ನಾವು ಏಷ್ಯನ್ ಗೇಮ್ ಮಾಡ್ಬೇಕಂತೇಳಿ ಏಷ್ಯನ್ ಗೇಮ್ಸ್ ಒಂದು ಫೆಡರೇಷನ್ ಅಂತ ಮಾಡಿರ್ತಾರೆ. ಏಷ್ಯನ್ ಇರುವಂತಹ ಎಲ್ಲಾ ರಾಷ್ಟ್ರಗಳ ಒಂದು ಏಷ್ಯನ್ ಗೇಮ್ ಫೆಡರೇಷನ್. ಅಥ್ಲೆಟಿಕ್ಸ್ ಅಂದ್ರೆ ವೈಯಕ್ತಿಕ ಆಟದಲ್ಲಿ ಇರುವಂತಹ ಒಂದು ಫೆಡರೇಷನ್. ಅದೇನಾಗುತ್ತೆ, ಅದನ್ನ ಒಪ್ಪಿಗೆಯನ್ನು ನೀಡುತ್ತೆ. ತದನಂತರ ಅವರು ಏನ್ ಮಾಡ್ತಾರೆ, 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಹೆಸರನ್ನು ಸಹ ಏಷ್ಯನ್ ಗೇಮ್ ಅಂತ ಹೇಳಿ ಸಹ ಬದಲಿಸಿಕೊಂಡು ಅವಾಗ ಏನ್ ಮಾಡ್ತಿದ್ದು, 1949ರಲ್ಲಿ ತನ್ನ ಹೆಸರನ್ನ ಏಷ್ಯನ್ ಬದಲಾವಣೆಯನ್ನು ಮಾಡುತ್ತೆ. ಈ ಸಂಸ್ಥೆ ಒಂದು
ಇದಕ್ಕೆ ಯಾವುದೇ ಒಂದು ಅಡೆತಡೆ ಇರಲ್ಲ, ಯಾವುದೇ ಒಂದು ರಾಜ್ಯದಾಗಿ ಇನ್ನೊಂದು ರಾಜ್ಯ ಒತ್ತಡ ಇರಲ್ಲ. ಅದು ಸ್ವತಂತ್ರ ರಾಜ್ಯ, ಏನ್ ಬೇಕು ಅದು ನಿರ್ಣಯವನ್ನ ತೆಗೆದುಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಏಷ್ಯನ್ ಗೇಮ್ ನ ಎಲ್ಲಾ ಜವಾಬ್ದಾರಿಯನ್ನು ನಿಲ್ಲಿಸುತ್ತದೆ. ಈ ಒಂದು ಏಷ್ಯನ್ ಗೇಮ್ ನಲ್ಲಿ ಬೇಕಾದಂತ ಎಲ್ಲಾ ಜವಾಬ್ದಾರಿಯು ಈ ಒಂದು ಫೆಡರೇಷನ್ ಜವಾಬ್ದಾರಿಯಾಗಿರುತ್ತೆ. ಈ ಸಮಿತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು 1951ರಲ್ಲಿ ಭಾರತದ ರಾಜಧಾನಿ ದೆಹಲಿಯಲ್ಲಿ ಪ್ರಾರಂಭ ಮಾಡುತ್ತದೆ. 1951 ಏನಾಗಿರ್ತದೆ, ಮೊಟ್ಟ ಮೊದಲಿಗೆ ಏಷ್ಯನ್ ಗೇಮ್ ಅನ್ನ ಪ್ರಾರಂಭ ಮಾಡಿರ್ತಾರೆ ಕಮಿಟಿ. ಆದ್ರೆ ಯಾವ ದೇಶದಲ್ಲಿ ಇದನ್ನ ಆಶ್ಚರ್ಯವನ್ನು ವಹಿಸ್ಕೊಳ್ತೀವಿ ಇದನ್ನ ಅಂತ ಅವರು ತೀರ್ಮಾನ ಮಾಡಿದಾಗ ನಮ್ಮ ಭಾರತದ ನಮ್ಮೊಂದಿಯವರನ್ನ ಅವ್ರೇನ್ ಮಾಡ್ತಾರೆ, ಈ ಒಂದು ಏಷ್ಯನ್ ಕ್ರೀಡಾಕೂಟ ನಡೆಸ್ಕೊಳ್ಳೋ ಜವಾಬ್ದಾರಿ ನಮಗಿದೆಯಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಒಪ್ಪಿಗೆಯನ್ನು ನೀಡುತ್ತೆ. ಹಾಗೆ 1951ರಲ್ಲಿ ಈ ಏಷ್ಯನ್ ಕ್ರೀಡಾಕೂಟವನ್ನ ನಮ್ಮ ಭಾರತದ ಕ್ರೀಡಾಕೂಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ಅಂದಿನಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಸದಸ್ಯತ್ವ ಹೊಂದಿರುವ ಬೇರೆ ಬೇರೆ ದೇಶಗಳಲ್ಲಿ ಈ ಕ್ರೀಡಾಕೂಟವನ್ನು ಈ ಅಲ್ಲಿಂದ ಇದುವರೆಗೆ ಏನ್ ಮಾಡ್ತಿದೆ ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ಏಷ್ಯನ್ ಕ್ರೀಡಾಕೂಟದಲ್ಲಿ ಯಾರು ಸದಸ್ಯತ್ವ ಹೊಂದಿದಾರೋ ಆ ರಾಷ್ಟ್ರಗಳು ಏನಾಗುತ್ತೆ, ಈ ಒಂದು ಕ್ರೀಡಾಕೂಟವನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇದರ ಆರ್ಥಿಕವನ್ನು ನಾವು ರಾಷ್ಟ್ರಗಳು ಪ್ರತಿಯೊಂದು ಜವಾಬ್ದಾರಿಯನ್ನು ನಾವು ಅವರು ಬರಬೇಕಾಗುತ್ತೆ. ಎಷ್ಟು ಏಷ್ಯನ್ ಒಲಿಂಪಿಕ್ಸ್ ಕ್ರೀಡಾಕೂಟ ಮತ್ತು ಏಷ್ಯನ್ ಇದ್ರ ಬಗ್ಗೆ ನೀವು ಎಲ್ಲರೂ ಕೇಳಿದ್ರೆ ಒಂದವ್ರು ಕೇಳಿದ್ರೆ ನಾನು ಹೇಳ್ತೀನಿ ಸರ್ ಕ್ವಶನ್ ಕೇಳಿ. ನಾನು ಕೇಳ ಸರ್ ನೀವು ಕೇಳಿ. ಈಗ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಮೊಟ್ಟ ಮೊದಲ ಬಾರಿ ಕ್ರಿಸ್ತಪೂರ್ವ ಅಂದ್ರೆ ಆಧುನಿಕ ಅಲ್ಲ, ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಎಷ್ಟರಲ್ಲಿ ಪ್ರಾರಂಭ ಮಾಡಿದ್ವಿ? ಸರ್ 1776 ಕ್ರಿಸ್ತಪೂರ್ವ 776. ಕ್ರಿಸ್ತಪೂರ್ವ 776. ಇದು ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಯಾರು ಸ್ಥಗಿತಗೊಳಿಸಿದ್ರು? ರೋಮನ್ ದೊರೆ, ಅವನ ಹೆಸರೇನು? ಅವನು ಎಷ್ಟರಲ್ಲಿ ಎಷ್ಟರಲ್ಲಿ ಸ್ಥಗಿತಗೊಳಿಸ್ತಾರೆ? ಹಾಗೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಯಾರ ಪ್ರಯತ್ನದಿಂದ ಪ್ರಾರಂಭವನ್ನ ಮಾಡಿದ್ರು? ಸರ್ ಬ್ಯಾರನ್ ಫೋಗಟಿ ಅವರ ಸತತ ಪ್ರಯತ್ನದಿಂದ ಒಲಿಂಪಿಕ್ ಪ್ರಾರಂಭ ಮಾಡಿದ್ರು. ಎಷ್ಟರಲ್ಲಿ ಪ್ರಾರಂಭ ಮಾಡಿದ್ರು? ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಎಷ್ಟು ಪ್ರಾರಂಭ ಮಾಡಿದ್ರು? ಹಾಗೆ ಏಷ್ಯನ್ ಗೇಮ್ ಅನ್ನ ಎಷ್ಟರಲ್ಲಿ ಪ್ರಾರಂಭ ಮಾಡಿದ್ರು? ಏಷ್ಯನ್ ಗೇಮ್ ಏಷ್ಯನ್ ಗೇಮ್ ಏಷ್ಯನ್ ಕ್ರೀಡಾಕೂಟ ಎಷ್ಟು ಪ್ರಾರಂಭ ಮಾಡಿದ್ವಿ? 1949. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನ ಪ್ರಾರಂಭ ಮಾಡಿದ್ವಿ. ಸರ್ 1951ರಲ್ಲಿ ಸರ್ ಭಾರತ ಸರ್ಕಾರ ಅದು ಮೊದಲಿಗೆ ಏಷ್ಯನ್ ಕ್ರೀಡಾಕೂಟನ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದು? ಭಾರತ.
ಸರ್ ಗುರುದತ್ ಸ್ವಾಮಿ ಅವರು ಸ್ವಾಮಿ ಅವರು ನೆನ್ಸ್ಕೊಳ್ತು ನಾನು ಹಿಂಗಿನ ಮುಂಚೆ ಹೇಳಿದೆ ಓ ಸ್ಮೈಲ್ ಬೋನಸ್ ಸ್ಮೈಲ್ ಅಲ್ಲ ಇದರಲ್ಲಿ ಏಷ್ಯನ್ ನಿಯಮ ಮತ್ತೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಿಮಗೆ ಏನಾದ್ರು ಡೌಟ್ ಕೇಳಿ ನೀವು ಕೇಳಿ ಏನಾರೇ ಕೇಳ್ಬೋದು ಇಲ್ಲೊಳಗೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದ್ರೆ ಒಂದು ಆಟವನ್ನ ಪಂದ್ಯ ಮಾಡಬೇಕಾದ್ರೆ ಕನಿಷ್ಠ ಸರ್ ಒಲಿಂಪಿಕ್ಸ್ ಒಳಗೆ ಸರ್ ಯಾವ ಆಟ ಇರುತ್ತೆ ಯಾವ ಅದನ್ನೇ ಅಥ್ಲೆಟಿಕ್ಸ್ ಎಲ್ಲ ಹೋಗ್ತಾರೆ ಸುಮಾರು 100-300 ಗೇಮ್ಸ್ಗಳಿವೆ. ಆಮೇಲೆ ಹೊಸದಾಗಿ ಒಂದು ಪಂದ್ಯ ಮಾಡ್ಬೇಕಂದ್ರೆ ಈಗ ಇಲ್ಲಿ ರನ್ನಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ, ಜೂಡೋ ಇದೆ, ಕಬಡ್ಡಿ ಇದೆ, ಆಮೇಲೆ ಟೆನ್ನಿಸ್ ಇದೆ, ಲಾನ್ ಟೆನ್ನಿಸ್ ಇದೆ. ಆಮೇಲೆ ಅವರು ಒಲಿಂಪಿಕ್ಸ್ ರೇಸ್ ಇದೆ ನಾವು ಏನು ಮಾಡ್ತಾರೆ ಬೋನ ಆಯ್ತಾ ಇಲ್ಲ ಒಲಿಂಪಿಕ್ ರೇಸ್ ಈ ಒಂದು ಒಲಿಂಪಿಕ್ಸ್ ನಲ್ಲಿ ನಾವು ಒಂದೇ ಒಂದು ಗೇಮ್ ಅನ್ನ ನಾವು ಪರಿಚಯ ಮಾಡ್ಬೇಕಂದ್ರೆ ಪ್ರಪಂಚದಲ್ಲಿರುವಂತಹ ಸುಮಾರು 25 ರಾಷ್ಟ್ರಗಳಿಗೆ ಅದರ ಪರಿಚಯ ಇದೆ. ನನಗೆ ಈ ಪರಿಚಯ ಇದ್ದು ಇದನ್ನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅದನ್ನ ಸೇರ್ಪಡೆ ಮಾಡಲ್ಲ. ಕನಿಷ್ಠ ಅಂದ್ರೆ 25 ರಾಷ್ಟ್ರಕ್ಕಾದ್ರೂ ಇದರ ಪರಿಚಯ ಇರಬೇಕು. ಆಮೇಲೆ ಪರಿಚಯ ಇರೋ ಸಂದರ್ಭದಲ್ಲಿ ಅದರ ಒಂದು ಏನ್ ಮಾಡ್ತಾರೆ ಆ ಒಂದು ನಡೀತಲ್ಲ ಆ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಏನ್ ಮಾಡ್ತೀವಿ ಆ ಆಟವನ್ನ ಪ್ರದರ್ಶನ ಪಂದ್ಯವನ್ನಾಗಿಲ್ಲ ಅಲ್ಲಿ ಆಡ್ತಾರೆ. ಪ್ರದರ್ಶನ ಪಂದ್ಯ ಅಂದ್ರೆ ಎಲ್ಲ ಗೊತ್ತಾಗಲ್ಲ ಈ ಆಟ ಅದಾದ್ಮೇಲೆ ಏನ್ ಮಾಡ್ತೀವಿ ಅದನ್ನ ಎಲ್ಲರೂ ಒಪ್ಪಿಗೆ ಮಾಡ್ತಾರೆ.